ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇರೋದು. ಅಂದ್ರೆ ಸ್ವಲ್ಪ ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ಸ್ವಲ್ಪ ಕೂಡಿಸ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಕೂಡಿಸ್ಕೊಂಡಿದೆ. ಸೈಜು ಪ್ರಿಫರೆನ್ಸ್, ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಬೇಕು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರುದನ್ಯ ವ್ಲಾಗ್ಸ್. ಇವತ್ತು ನಾವು ಮಾಡ್ತಾ ಇರೋಂಥ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ಹಪ್ಪಳ ಮಾಡೋದು. ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಬಂದ್ಬಿಟ್ಟು ಹಸಿರು ಮೆಣಸಿನ್ಕಾಯಿ. ಇದು ಅಮ್ಮ ಎಷ್ಟು ತಗೊಂಡಿದ್ದೀರಾ ಹಸಿರು ಮೆಣಸಿನ್ಕಾಯಿ? ಒಂದು 50 ಗ್ರಾಮ್. 50 ಗ್ರಾಮ. ಇದು ಒಣಮೆಣಸಿನ್ಕಾಯಿ ಅದು ಒಂದು 50 ಗ್ರಾಮ್. ಓಕೆ. ಇದು 50 ಗ್ರಾಮ್ ಇಲ್ಲ, ಒಂದು ಇಡಿ ಎಷ್ಟಿದೆಯಾ? ಬೆಳ್ಳುಳ್ಳಿ ಎಷ್ಟು ತಗೊಂಡಿದ್ದೀರಾ? ಒಂದು ಇಡಿ. ಕೊತ್ತಂಬರಿ ಸೊಪ್ಪು ಒಂದು ಇಡಿ, ಎಲ್ಲ ಒಂದೊಂದು ಇಡಿ. ಕರ್ಬೇವಿನ ಸೊಪ್ಪು. ನೆಕ್ಸ್ಟ್ ಈರುಳ್ಳಿ ಎಷ್ಟು ತಗೊಂಡಿದ್ದೀರಾ? ಒಂದು ಕಾಲ್ ಕೆಜಿ ಅಷ್ಟು. ಇದು ಜೀರಿಗೆ 50 ಗ್ರಾಮ್ ಇದೆಯಾ? ಇದು 25 ಗ್ರಾಮ್. ಇದು ಓಂಕಾಳು ಅಲ್ವಾ? ಇದು ಓಂಕಾಳು 2 ಇಡಿ. ಸೊ ಇದು ಬಂದ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಐಟಮ್ಸ್. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟ್ ಇದನ್ನ ರುಬ್ಕೊಂಡ್ಬಿಡೋಣ. ಈಗ ಎಲ್ಲದನ್ನು ರುಬ್ಕೊಂಡಾಗಿದೆ. ಇದನ್ನ ಪೂರ್ತಿ ನುಣ್ಣಗೆ ರುಬ್ಕೊಳ್ಬಾರ್ದು. ಜೀರಿಗೆನ ಮತ್ತೆ ಓಂಕಾಳನ್ನ ದೊಡ್ಡದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ಬೇಕು. ಅದಕ್ಕೆ ಎಷ್ಟು ಸ್ಪೂನ್ ಎಣ್ಣೆ ಹಾಕೊಂತಿದ್ದೀರಾ? ಒಂದು ಸ್ಪೂನ್ನಷ್ಟು ತಳ ಹಿಡಿಬಾರ್ದು ಅಂತ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದಾರೆ. ಮಾಮೂಲಿ ಮುದ್ದೆ ಮಾಡ್ತೀವಲ್ಲ ಆ ಥರ. ಸೇರಿಗೆ ಒಂದು ಚೊಂಬು ನೀರು, ಒಂದು ಸೇರಿಗೆ ಒಂದು ಚೊಂಬ್ನಷ್ಟು ನೀರು ಹಾಕ್ಕೊಳ್ಬೇಕು ಅಳತೆ ಮೇಲೆ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇರೋದು, ಅಂದ್ರೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಎಷ್ಟು ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಉಪ್ಪು ಹಾಕೊಳ್ಬೇಕು. ನೀರು ಹಾಕಿ ಕಲಸಿ ಅದನ್ನು ಇದು ನಾರ್ಮಲ್ ಆಗಿ ಸ್ವಲ್ಪ ನೀರು ಕುದಿ, ತುಂಬಾ ತೆಳುವಾಗೂ ಇರಬಾರ್ದು. ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಬೇಕು. ತೆಳುವಾಗಿರ್ಬೇಕು. ಅಳತೆ ಹೇಳ್ಬೋದು. ಅಳತೆ ಸೇರಿಗೆ ಒಂದು ಪಾವನಷ್ಟು, ಪಾವನಷ್ಟು ಕಲ್ಸ್ಕೊಳ್ಬೇಕು. ಸೊ ನೆಕ್ಸ್ಟ್ ಇದು ನೀರು ಕುದಿ ಹತ್ತದ್ಮೇಲೆ ಅದನ್ನ ಹಾಕ್ಬಿಟ್ಟು ಸೊ ಕೈ ಆಡಿಸ್ತಾ ಅಂದರೆ ಗಂಟು ಕ್ಲೀನಾಗಿ. ಸೊ ಇದು ನೀವು ಕೈ ಆಡ್ತಿರ್ಲಿಲ್ಲ ಅಂದ್ರೆ ಗಂಟು ಬಂದ್ಬಿಡುತ್ತೆ. ಕೈ ಆಡ್ತಾ ಇರ್ಬೇಕು. ಆಗ ಇದಕ್ಕೆ ಸ್ವಲ್ಪ ರುಬ್ಬಿಟ್ಕೊಂಡಿರೋದನ್ನು ಸ್ವಲ್ಪ ಮಾತ್ರಕ್ಕೆ ಸೇರಿಸ್ಕೊಂಡಿರೋದು. ಇದಕ್ಕೆ ಅವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು, ಅಕ್ಕಿ ಹಸಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೊಂಡಿರೋದು. ಚೆನ್ನಾಗಿ ಸೊ ಇದು ಯಾವಾಗಲೂ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ಗಂಟು ಬಂದ್ಬಿಡುತ್ತೆ. ತಳ ಇದಕ್ಕೆ ಆಗ್ತಾ ಇರ್ಬೇಕಾದ್ರೆ ಹಸಿಟ್ಟು ಹಾಕೊಳ್ಬೇಕು. ಹದವಾಗಿ ಎಷ್ಟು ಬೇಕೋ ಅಷ್ಟು ಹಸಿಟ್ಟು. ಕುದಿಬೇಕು. ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಪೂರ್ತಿ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಆಗಿದೆ, ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ಸ್ವಲ್ಪ ಕೂಡಿಸ್ಕೊಳ್ಬೇಕು. ಮುದ್ದೆ ಕೋಲಲ್ಲಿ ಚೆನ್ನಾಗಿ ಕೂಡಿಸ್ಕೊಳ್ಬೇಕು. ಇದನ್ನ ಇವಾಗ
ಚೆನ್ನಾಗಿ ಕೂಡಿಸ್ಕೊಳ್ಬೇಕು. ಅಂದರೆ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕೂಡಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಚೆನ್ನಾಗಿ ಕೂಡಿಸ್ಕೊಂಡಿದೆ. ಆದಷ್ಟು ಗಂಟಿಲ್ಲದೆ ಇರೋ ಥರ ಕೂಡಿಸ್ಕೊಳ್ಳಿ ಅಥವಾ ಕೂಡಿಸ್ಕೊಳ್ಳಿ. ಕೂಡಿಸಬೇಕು. ಸೊ ಇಷ್ಟಿಷ್ಟಪ್ಪ ಉಂಡೆಗಳನ್ನ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಪ್ರೆಸ್ನಲ್ಲಿ ಒತ್ಕೊಳ್ಬೇಕು. ಅದು ಆಮೇಲೆ ಮಾಡ್ಕೊಳ್ಳೋದು. ಎಲ್ಲದನ್ನು ಉಂಡೆ ಕಟ್ಕೊಂಡಾಗಿದೆ. ಈಗ ನೆಕ್ಸ್ಟ್ ಇದನ್ನು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಪ್ರೆಸ್ಸಲ್ಲಿ ಒತ್ಕೊಂಡು ಹಪ್ಳನ ರೆಡಿ ಮಾಡಿ ಇಟ್ಕೊಳ್ಳೋದು. ಬನ್ನಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡಿ. ಹಾಗೆ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆ ಆಗಿ ಮಾಡ್ಕೊಳ್ಬೇಕು. ಈ ಥರ ಸೈಜು ಪ್ರಿಫರೆನ್ಸ್, ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಬೋದು. ಅದಾದಮೇಲೆ ಈ ಥರ ಪ್ರೆಸ್ಸಲ್ಲಿ ಒತ್ಕೊಂಡು ನೆಕ್ಸ್ಟು ಮನೆ ಒಳಗಡೆನೆ ಒಂದು ಸೀರೆ ಮೇಲೆ ಅಥವಾ ಪಂಚೆ ಮೇಲೆ ಇದನ್ನು ನೆರಳಲ್ಲೇ ಒಣಗಿಸ್ಕೊಳ್ಬೇಕು. ಅದಾದಮೇಲೆ ಇನ್ನು ನಾಳೆ ಬೆಳಗ್ಗೆ ಬಿಸಿಲಿಗೆ ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ಹಪ್ಳ ಒಡೆದೋಗುತ್ತೆ. ಇವಾಗ ಎಲ್ಲ ಹಪ್ಳ ಎಲ್ಲ ಒತ್ಬಿಟ್ಟಾಗಿದೆ. ಎಲ್ಲದನ್ನು ಒಣಗಕ್ಕೆ ಬಿಟ್ಟಿದೆ. ಸೊ ಇದು ಇವತ್ತು ಫುಲ್ಲು ಓವರ್ ನೈಟು ಒಳಗಡೆನೆ ಮನೆ ಒಳಗಡೆನೆ ಒಣ್ಕೊಳ್ಬೇಕು. ಮತ್ತು ನಾಳೆ ಬೆಳಗ್ಗೆ ಎದ್ದು ಬಿಸಿಲಿಗೆ ಹಾಕಬೇಕು. ಆಲ್ರೆಡಿ ಒಣಗಿರೋ ಅಂಥದ್ದು ಇದು ಡೈರೆಕ್ಟಾಗಿ ಬಿಸಿಲಿಗೆ ಹಾಕ್ತಲೇ ಒಳಗಡೆನೆ ಹಾಕಿದ್ರೆ ಈ ಥರ ಯಾವುದೇ ಥರದ್ದು ಹಪ್ಪಳ ಹೊಡೆಯೋದಾಗಲಿ ಆ ಥರ ಏನೂ ಆಗೋದಿಲ್ಲ. ನೋಡ್ಬೋದು, ಇದು ಒಂದಿನ ಪೂರ್ತಿ ಒಳಗಡೆನೆ ಹಾಕ್ಬಿಟ್ಟು ನೆಕ್ಸ್ಟ್ ಬಿಸಿಲಿಗೆ ಹಾಕಿದ್ರೆ ನೀಟಾಗಿ ಒಣ್ಕೊಳ್ಳುತ್ತೆ. ಒಂದು ಪ್ಲಸ್ ಹಪ್ಪಳ ಹೊಡೆಯೋದಿಲ್ಲ. ಇರೋಂಥ ಹಪ್ಪಳನ ಎಣ್ಣೆಯಲ್ಲಿ ಕರೆದ ಮೇಲೆ ಈ ಥರ ಬರುತ್ತೆ. ನೀವು ಇದನ್ನು ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೊಳ್ಬೋದು ಸೈಡ್ಸ್ ಆಗಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ, ಅಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ಹೇಳಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆದರೆ ಏನಾದರೂ ನಿಮ್ಮ ಕಡೆಯಿಂದ ಸಜೆಷನ್ಸ್ ಅಥವಾ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.